ಗನ್ ತೋಟ ಹ್ಯೂಮನ್ ಪೀಸಸ್ ಎಲ್ಲ ಅಲ್ಲಿ ಎಲ್ಲ ಕೆಳಗೆ ಬಂದು ಬಿಡುದು. ಇಲ್ಲಿ ಮರ ನೋಡಿದ ಅಲ್ಲಿ ಒಂದು ಕೈ ಇದೆ, ಅಲ್ಲಿ ನೋಡಿದ ಒಂದು ಕಾಲಿದೆ. ಅದು ಬಾಂಬ್ ಮೇಲೆ ಮೂವ್ ಆಗಿ ಅಲ್ಲಿಂದ ಒಂದು 50 feet ಆ ಕಡೆ ಹೋಗಿದ ಮೇಲೆ ಗಾಡಿ ಬಂದು ಇಲ್ಲಿ ಜಾಯಿಂಟ್ ಆಗ ಎರಡು ಸೇಮ್ ಟೈಮಲ್ಲಿ ಬ್ಲಾಸ್ಟ್ ಆದ ಟೈಮಲ್ಲಿ ಬ್ಯಾಕ್ ಸೈಡ್ ಗಾಡಿ ಇಲ್ದಾರಲ್ವಾ ಇನ್ಫಾರ್ಮರ್, ಅವರೆಲ್ಲ ಇಲ್ಲಿ ಮುಂದೆ ಬನ್ನಿ ಕರ್ನಾಟಕ ಪೊಲೀಸ್ ಅವರು ಯಾರು, ನೀವು ಗಾಡಿ ರಿಟರ್ನ್ ತಗೊಂಡ್ ಬರತಾನೆ ಬರ್ತೀನಿ, ಇಲ್ಲಿ ಯಾರು ಬೇಡ, ನೀ ಎಲ್ಲ ಅಲ್ಲಿ ಹೋಗಿ. ಕೆಳಗೆ ನೋಡಿದ ಒಂದು ಮೆಕರ್ ಬಾಕ್ಸ್ ನೋಡಿದ ಒಂದು ವೈರ್ ಕನೆಕ್ಷನ್ ಒಂದು 3-4 ಫೀಟ್ಗೆ ಅದೆಲ್ಲ ಫೈರ್ ಆಗಿ ಹೋಗಿದೆ. ಕ್ಯಾಚ್ ಮಾಡಿ ಎಲ್ಲ ವಿಚಾರ ಮಾಡಿದ್ದಾರೆ, ನೀವು ಯಾರು ಪೊಲೀಸ್ ಇನ್ಫಾರ್ಮರ್, ಎಷ್ಟು ಕೆಲಸ ಮಾಡಿಕೊಂಡಿದ್ದೀನಿ. ಇವ ಸತ್ತ ಸೌಂಡ್ ಬಿಡ ವೀರಪ್ಪನ್ ಗ್ಯಾಂಗ್ ಹಿಡಿದಿದ್ದಾರೆ. ಅವನು ಅಯ್ಯೋ ಅಮ್ಮ ಯಾರೋ ಬಂದು ಹಿಡಿದಾರೆ, ಎಲ್ಲ ಗನ್ ಇಟ್ಟಿದ್ದಾರೆ ಸತ್ತ ಹಾಕಿದ ಮೇಲೆ ಶಬ್ದ ಹಾಕಿದ ಮೇಲೆ ಫೈರಿಂಗ್, ಅಲ್ಲಿಯೇ ಫೈರ್ ಡಮ್ನ ಫೈರ್ ಆನದ್ಮೇಲೆ ಎಲ್ಲ ಮನೆ ಡೋರ್ ಕ್ಲೋಸ್. ಗೋವಿಂದಪಾಡಿ ಪಕ್ಕ ಸತ್ಯಾನಗರದ ಜಾಗ ಅಲ್ಲಿ ಕೋಟೆಯೂರು ಪಕ್ಕ. ಇದು ಮರ್ಡರ್ ನಡೆದಕ್ಕೆ ಮಿಡಿಲ್ ಟೈಮ್ 9 o'clock ಅಲ್ಲಿ ಹೋಗಿದವರು 3 ಗಂಟೆ ಬರೀ ಅಲ್ಲಿ ಕೂತ್ಕೊಂಡಿದ್ದಾರಲ್ವಾ. ಆ ಕೂತ್ಕೊಂಡಿದ್ದ ಟೈಮಲ್ಲಿ ಇನ್ನೊಂದು ಅರೇಂಜ್ ಮಾಡಿದ್ದಾರೆ. ಯಾವ್ದನ್ನ ತಮಿಳ್ನಾಡು ಪೊಲೀಸ್ SP ಗೋಪಾಲಕೃಷ್ಣ ಇದಾರಲ್ವಾ, ಇವತ್ತಿನ ನಮ್ಮ ಮರ್ಡರ್ ನೆಕ್ಸ್ಟ್ ಗೋಪಾಲಕೃಷ್ಣಕ್ಕೂ ಒಂದು ವೈಟ್ ವೇಸ್ಟ್ ಇದಲ್ವಾ, ಬೇಟಿ ಪೇಪರ್ ಬಟ್ಟೆಯಲ್ಲಿ ಪೇಂಟ್ ಅಲ್ಲಿ ಬರೆದಿದ್ದಾರೆ. ವೀರಪ್ಪನ್ ಗ್ಯಾಂಗ್ ಅವರೇ, ಅರ್ಜುನ್ ಇದ್ದಾರೆ ಬರಿದು. ಕರಾತ ಗೋಪಾಲಕೃಷ್ಣನ್ ಪೊಲೀಸ್ SP, நீ சரியான ஆம்பளையா இருந்துன்னா சொரக்கா மடுக்குவா, நான் அங்கதான் கேங்கோட வெயிட் பண்ணிட்டு இருக்கேன், நீ எதுக்கு பப்ளிக் எல்லாம் பிடிச்சி அடிக்கிறது, உதைக்கிறது, விசாரிக்கிறது, மர்டர் பண்றது, என்கவுண்டர்லாம் பண்ண, நான் நேரா இருக்கேமா அப்படின்னு சொல்லி சேலஞ்ச் விட்டு அந்த பேட்டிಯಲ್ಲಿ ಎಕ್ಸ್ಟ್ರಾ ಬರೆದಿಟ್ಟು ಬೆಳಿಗ್ಗೆ ಫ್ರೈಡೇ ಮಾರ್ನಿಂಗ್ ಕೊಳತ್ತೂರಲ್ಲಿ ವೀಕ್ಲಿ ಮಾರ್ಕೆಟ್ ಸಂತೆನಲ್ಲಿ ಒಂದು ಪೆರಿಯ ಮರ ಪೋಸ್ಟರ್ ಹಾಕಿ ಅಲ್ಲಿ ಇಟ್ಬಿಟ್ಟು ಒಂದು ಆಳು ಕಳಿಸ್ಬಿಟ್ಟು ಇಲ್ಲಿ ಮರ್ಡರ್ ಮಾಡಿಬಿಟ್ಟು ಬಂದ್ಬಿಡ್ತಾರೆ. ಬಟ್ಟೆಯಲ್ಲಿ ಸೆಪರೇಟ್ ಟೀಮ್ ಮರ್ಡರ್ ಮಾಡಿದ್ದು ಸೆಪರೇಟ್ ಟೀಮ್. ಅದು ಒಬ್ಬನು ಮಾತ್ರ ಹೋಗ್ತಾನೆ ಅಲ್ಲಿ, ಯಾರೋ ಹಳ್ಳಿ ಕಡೆಯವರು ಒಬ್ಬನು ಮಾತ್ರ ಹೋಗಿ ಬೆಳಿಗ್ಗೆ 5 ಗಂಟೆಗೆ ಬೇಟಿಯಲ್ಲಿ ಬಟ್ಟೆ ಕಟ್ಟಿ ಹಾಕ್ಬಿಟ್ಟು ಅವನು ಹೋಗ್ತಾನೆ. ಅದಕ್ಕೆ ಒಂದು 3 ಗಂಟೆ ಮುಂಚೆ ಬೆಳಿಗ್ಗೆ ಎರ್ಲಿ ಮಾರ್ನಿಂಗ್ 3 ಗಂಟೆಗೆ ಪಾಳಪ್ಪನ್ ಮರ್ಡರ್ ಆಯ್ತು. ಪಾಳಪ್ಪನ್ ಮರ್ಡರ್ ಆದ್ಮೇಲೆ ಪೊಲೀಸ್ ಇನ್ಫಾರ್ಮ್ ಅವ್ರ ಫ್ಯಾಮಿಲಿನವರು ಪೊಲೀಸ್ SP ಇನ್ಫಾರ್ಮ್ ಕೊಟ್ಟಿದ್ದಾರೆ. SP 6 ಗಂಟೆಗೆಲ್ಲ ಆದ್ಮೇಲೆ ಬಂದ್ಬಿಟ್ಟು ವೀರಪ್ಪನೇ ಮರ್ಡರ್ ಮಾಡಿರ್ಬೇಕು. ಪಕ್ಕದ ಮನೆಯೆಲ್ಲ ಕೇಳಿದಾರೆ, ಎಷ್ಟೊತ್ತಿಗೆ ಬಂದಾರೆ, ಯಾರು ಬಂದಾರೆ ಎಲ್ಲ ನಮ್ಗೆ ಗೊತ್ತಿಲ್ಲ ಸರ್. 3 ಗಂಟೆಗೆ ಮನೆಯಲ್ಲಿ ಸತ್ತ ಸೇಲ್ಸ್, ಮನೆ ಬಿಟ್ಟು ಹೊರಗಡೆ ಬಂದ ಟೈಮಲ್ಲಿ ಫೈರ್ ಆಯ್ತು, ನಾವೆಲ್ಲ ಎಸ್ಕೇಪ್ ಆಗಿದ್ವಿ, ನನಗೆ ಗೊತ್ತಿಲ್ಲ ಯಾರು ಬಂದಾರೆ ಏನು ಗೊತ್ತಿಲ್ಲ. ವೀರಪ್ಪನ್ ಇನ್ಫಾರ್ಮರ್ ಇದಾರಲ್ವಾ, ವೀರಪ್ಪನ್ ಗ್ಯಾಂಗ್ ಎಲ್ಲಿ ಇರ್ಬೇಕು, ಯಾವ ರೀತಿ ಇರ್ಬೇಕು, ಇದೆಲ್ಲ ವಿಚಾರಣೆ ಮಾಡೋಕೆ ಅವ್ರು ಇನ್ಫಾರ್ಮರ್ ಟೀಮ್ ಮಾಡಿದಾರಲ್ವಾ, ಅವ್ರ ಹತ್ರ ಡಿಸ್ಕಸ್ ಮಾಡಿದಾರೆ. ವೀರಪ್ಪನ್ ಇದು ಮರ್ಡರ್ ಮಾಡಿಬಿಟ್ಟು ಈಗ ದಾರಿಯಲ್ಲಿ ಇಲ್ಲಿ ಹೋಗಿ ಅಲ್ಲಿ ಇರ್ಬೇಕು, ಇಲ್ಲಿಂದ ಅಲ್ಲಿ ಇರ್ಬೇಕು, ಆಳಾಲ್ಗೊಂದೆಲ್ಲ ಐಡಿಯಾ ಕೊಟ್ಕೊಟ್ಟಿದ್ದ ಟೈಮಲ್ಲಿ ಅವ್ರು ಇನ್ಫಾರ್ಮರ್ದು, ಸರ್ ಪೊಲೀಸ್ SP ಡ್ಯಾಮೇಜ್ ಮಾಡಿ ಒಂದು ಭೇಟಿಯಲ್ಲಿ ಬರೀದು ಕೊಳತೂರ್ಲಿ ಇಟ್ಟಿದ್ದಾರೆ ಎಂದು ಬೋರ್ಡ್ ಹಾಕಿದ್ದಾರೆ. ಹೋಗಿ ನೀವು ಇನ್ಸ್ಪೆಕ್ಟರ್ ಕಳಿಸಿ ಅದೆಲ್ಲ ತಗೊಂಡು ಬನ್ನಿ, ನಾವಿಲ್ಲಿ ವೆಯ್ಟ್ ಮಾಡಿದ್ರಿಂದ ಪಕ್ಕದಲ್ಲಿ ಒಂದು ಫಾರೆಸ್ಟ್ ಗೆಸ್ಟ್ ಹೌಸ್ ಇದೆ, ಚಿಕ್ಕದು ಆಫೀಸ್ ರೂಮ್, ಅಲ್ಲಿ ಹೋಗಿ ಟೀಮ್ ಎಲ್ಲ ಇದ್ದಾರೆ. ಅಲ್ಲಿಂದ ಭೇಟಿ ಬಂದಾಯ್ತು, ನೋಡಿದಾರೆ ಇಲ್ಲಿ ಇದ್ದಾನೆ, ನಾವೆಲ್ಲ ಟೀಮ್ ರೆಡಿ ಆಗಿ ಹೋಗಲ್ಲ ಅಂದಾರೆ, ಅರ್ಜೆಂಟ್ ಅಂದಾರೆ. ಸುಮಾರು 1 ಜನ ಬೇಡ ಅಂದಾರೆ, ಇವತ್ತು ಬೇಡ ಸರ್, ಇವತ್ತು ಇವನ್ ಮರ್ಡರ್ ಆಯ್ತು, ಇವನ್ ಬಾಡಿ ತಗೊಂಡು ಹೋಗೋದಕ್ಕೆ ಇವನ ಅಣ್ಣ ತಮ್ಮ ಮಾವ ಎಲ್ಲ ಅಲ್ಲಿ ಬರ್ತಾರೆ, ಅವನ ಮೇಲೆ ವೀರಪ್ಪನ ಕಣ್ಣಿದೆ, ಇಲ್ಲಿ ಪಕ್ಕದಲ್ಲಿ ಇದ್ಬಿಟ್ಟು ನೈಟ್ ಇಲ್ಲಿ ಬಂದು ಅವ್ನಿಗೆ ಏನೋ ಪ್ರಾಬ್ಲಮ್ ಕೊಡೋಕೆ ಚಾನ್ಸ್ ಇದೆ, ನಾವು ನಾಳೆ ಹೋಗಲ್ಲ, ಇವತ್ತು ಬೇಡ ಅಂದಾರೆ. ಹೋಗೋದು ಬೇಡ, ಇಲ್ಲೆಲ್ಲ ಇವತ್ತೇ ಮಾಡ್ಬೇಕು, ಅವ್ನು ಸವಾಲ್ ಬಿಟ್ಟಿದ್ದಾನೆ, ಬನ್ನಿಂದು ಚಾಲೆಂಜ್ ಆಗಿದ್ದಾನೆ. ಬನ್ನಿ ಹೋಗಲ್ಲ ಅಂದು ಒಂದು ಮಾರುತಿ ಜಿಪ್ಸಿ ವ್ಯಾನ್, ಅದು SP, 4 ಇಂಪಾರ್ಟೆಂಟ್ ಇನ್ಫಾರ್ಮರ್, ಗನ್ಮ್ಯಾನ್ ஒரு 2 ಜನ, ಅದರಲ್ಲಿ 6-7 ಜನ, ಬ್ಯಾಕ್ ಸೈಡ್ ಒಂದು ಮಿನಿ ಬಸ್, ಅದರಲ್ಲಿ ಒಂದು 15 ಇನ್ಫಾರ್ಮರ್, ಒಂದು 10 ಕಾನ್ಸ್ಟೇಬಲ್ಸ್, ಅವ್ರು 15 ಕಾನ್ಸ್ಟೇಬಲ್ಸ್, ಅವ್ರು 30 ಜನ ಅಲ್ಲಿ ಕೂತ್ಕೊಳ್ಳೋದು. 2 ಗಾಡಿಗಳು ಸತ್ಯಾನಗರ್ ಗೋವಿಂದಪಾಡಿ ಬಿಟ್ಟು ಪಾಲಾರ್ಗೆ ಹೋಗುತ್ತೆ. ಅದು ಗುಡ್ ಫ್ರೈಡೇ ಫ್ರೈಡೇ ಅವ್ರು 10:30-11 ಗಂಟೆಗೆ ತಮಿಳ್ನಾಡು ಬಾರ್ಡರ್ ಪಾಸ್ ಆದ ಟೈಮಲ್ಲಿ ಅದು ಮಿನಿ ಬಸ್ಸಲ್ಲಿ ಬ್ರೇಕ್ ಡೌನ್, ಅದು ಪ್ರಾಬ್ಲಮ್ ಆಯಿತು, ಕ್ಲಚ್ ಪ್ಲೇಟ್ ಔಟ್, ವಂಡಿ ಮೂವ್ ಆಗಿಲ್ಲ, ಗಾಡಿ ಮುಂದೆ ಹೋಗಿಲ್ಲ. ಜೀಪ್ ಮುಂದ್ಗಡೆ ಹೋಗಿ ನಾವೆಲ್ಲ ವಾಕಿಂಗ್ ಬರ್ತೀವಿ, ಎಲ್ಲರೂ ವಾಕ್ ಮಾಡಿಕೊಂಡು ಹೋಗ್ತಾರೆ. ಜೀಪ್ ಸ್ಲೋಲಿ ಹೋಯ್ತು, ಅರ್ಧ ಕಿಲೋಮೀಟರ್ ಹೋಗಿ ಜೀಪ್ ಪ್ರಾಬ್ಲಮ್. ಅಯ್ಯೋ, ಅಂದ್ರೆ ಬ್ಯಾಡ್ ಟೈಮ್ ತೋರಿಸ್ತಾ ಹೋಯ್ತು. ಜೀಪ್ ಇಲ್ಲಿ ಹಾಕಿ, ಗಾಡಿ ಇಲ್ಲಿ ಹಾಕಿ, ಪೊಲೀಸ್ ಇನ್ಫಾರ್ಮ್ ಮಾಡಿ ಮೆಟ್ರೋಲಿಂದ ಬಂದೆಲ್ಲ ವಾಪಸ್ ತಗೊಂಡೋಗಿ ಮೆಕ್ಯಾನಿಕಲ್ ಹಾಕಿ ನಾವು ಇವತ್ತು ಹೋಗಿದೀವಿ, ವೀರಪ್ಪನ ಹಿಡಿದೀವಿ, ಬಂದೇ ಮದಿಯ ಊಟ ಮಾಡುದು. ಅದಕ್ಕೆ ಮುಂಚೆ ಪಾಲಾರ್ ಬರ್ತಾರೆ. ಪಾಲಾರಲ್ಲಿ ತಮಿಳ್ನಾಡು ಕರ್ನಾಟಕ ಫಾರೆಸ್ಟ್ ಅಂಡ್ ಪೊಲೀಸ್ ಜಾಯಿಂಟ್ ಆಪರೇಷನ್ ಟೀಮ್ ಆಗಿದೆ. ಉದಯಕುಮಾರ್ ರೇಂಜರ್ ಇದ್ದಾರೆ, ಅವರು ಕರಾತೆ ಕಾಂಪಿಟೇಷನ್ ಎಲ್ಲ ಪರಿಚಯ. ಅವರು ಉದಯಕುಮಾರ್ ನೋಡಿ, ನಮ್ಮ ಗಾಡಿ ಎಲ್ಲ ಪ್ರಾಬ್ಲಮ್ ಆಯ್ತು, ನಿಮ್ ಗಾಡಿ 2 ಗಾಡಿ ಬೇಕು, ಸೊರಕಾ ಮಡುಗೆ ಹೋಗ್ಬೇಕು, ವೀರಪ್ಪನ ಅಲ್ಲಿ ಇರೋ ಇನ್ಫಾರ್ಮ್ ಬಂದಿದೆ. ಓಕೆ ಸರ್, ನಾನು ಗಾಡಿ ಅರೇಂಜ್ ಮಾಡಿದ್ದೀನಿ, DIG ಮಾತಾಡಿಬಿಡ್ತಾನೆ, ಗಾಡಿ ಕೊಡೋಕ್ಕಾಗುತ್ತೆ, ನಾವು ಇನ್ಫಾರ್ಮ್ ಮಾಡಿ ನಾನು ಅರೇಂಜ್ ಮಾಡಿದ್ದೀನಿ, ನೀವೆಲ್ಲ ಊಟ ಮಾಡಿದ ಅಲ್ಲಿ ಚಿತ್ರಾನ್ನ ರೆಡಿ ಮಾಡಿದ್ದಾರೆ. ಅದೆಲ್ಲ ಬಂದು 20 ಜನಕ್ಕೆ ಆಳು ಕೊಂಚ ಚಿತ್ರಾನ್ನ ಕೊಡೋದಲ್ಲ, ಚಿತ್ರಾನ್ನ ಊಟ ಮಾಡಿಬಿಟ್ಟು ಅದರೊಳಗೆ ಪರ್ಮಿಷನ್ ಆಯಿತು, 2 ಗಾಡಿ ಕೊಡಿ,
ಅವರಲ್ಲಿ ಆಪರೇಷನ್ ಹೋದಾರೆ ನೀ ಅವರಲ್ಲಿ ಡ್ರಾಪ್ ಮಾಡಿಬಿಟ್ಟು ವಾಪಸ್ ಬಂದು ಅದು ಒಂದೊಂದು ಗಾಡಿಯಲ್ಲಿ 5 ಜನ ಕರ್ನಾಟಕ ಪೊಲೀಸ್ ಅವರು ಸೆಕ್ಯೂರಿಟಿ 2 ಗಾಡಿಗಳು ಹೋಗುತ್ತೆ. ಇವರು ರೆಗ್ಯುಲರ್ ಆಗಿ ಜೀಪ್ SP ಗೋಪಾಲಕೃಷ್ಣನ್ ಜೀಪಲ್ಲಿ ಹೋಗಿದ್ದಾರೆ. ಜಿಪ್ಸಿಯಲ್ಲಿ ಬ್ಯಾಕ್ ಸೈಡಲ್ಲಿ ಒಂದು 100 ಫೀಟ್ ಡಿಫ್ರೆನ್ಸಲ್ಲಿ ಗಾಡಿ ಬರುತ್ತೆ. ಇದು ರೆಗ್ಯುಲರ್. ಜೀಪ್ ಡ್ರೈವರ್ ಏನು ಮಾಡ್ದಾನೆ, ಯಾವ ರೀತಿಯಲ್ಲಿ ಬ್ರೇಕ್ ಹಾಕ್ದಾನೆ, ರೈಟ್ ಹಾಕ್ದಾನೆ, ಲೆಫ್ಟ್ ಹಾಕ್ದಾನೆ, ಈ ಡ್ರೈವರ್ ಗೊತ್ತು. ಈ ಡ್ರೈವರ್ ಫಾಲೋಅಪ್ ಅವ್ನಿಗೆ ಗೊತ್ತು. ಇಬ್ರು ಕಾಂಟ್ಯಾಕ್ಟ್ ಇದೆ. ಬಟ್ ಇದು ಕರ್ನಾಟಕ ಸ್ಟೇಟ್ ಗಾಡಿ. ಎರಡು ಡ್ರೈವರ್ ಬೇರೆ. ಇವರು ತಮಿಳಿನಲ್ಲಿ ಹೇಳಿ ಅವನು ಕನ್ನಡ ಅಂಡರ್ಸ್ಟ್ಯಾಂಡ್ ಆಗಿ ಗೀರ್ ಫಸ್ಟ್ ಹಾಕಿ ಸೆಕೆಂಡ್ ಹಾಕಿ ರೈಟ್ ಹಾಕಿ ಲೆಫ್ಟ್ ಹಾಕಿ ಅಂಡರ್ಸ್ಟ್ಯಾಂಡ್ ಆಗಿಲ್ಲ. ಗಾಡಿ ಎಲ್ಲ ಅಲ್ಲಿ ಹಾರಾಡ್ಕೊಂಡು ಹೋಗುದು. அந்த டிஸ்டன்ஸ் ಸ್ವಲ್ಪ ಜಾಸ್ತಿ ಬಿಡಿ, ನಿಯರೆಸ್ಟ್ ಕ್ಲೋಸ್ ಹೋಗಬೇಡ ಅಂತ ಬ್ಯಾಕ್ ಸೈಡ್ ಗಾಡಿಯಿಂದ ಇನ್ಸ್ಪೆಕ್ಟರ್ ಡ್ರೈವರ್ ಹತ್ರ ಹೇಳಿದಾರೆ. 2 ಗಾಡಿ ಹೋಗುತ್ತೆ. 2 கிலோமீட்டர் ಹೋದ್ಮೇಲೆ ಮುಂದ್ಗಡೆ ಗಾಡಿ ಸ್ಟಾಪ್ ಆಯಿತು. ಸ್ಟಾಪ್ ஆயிட்டு அவருக்கு அந்த பேக் ஃபோர்ஸ் அப்படிங்கிற ஒரு டீம், ஒரு 5-6 பேர் கன்மேன் வச்சிருப்பாரு SP. அந்த கன்மேன் எல்லாம் ಬ್ಯಾಕ್ ಸೈಡ್ ಗಾಡಿಗೆ ಹೋಗಿ ಬ್ಯಾಕ್ ಸೈಡ್ ಗಾಡಿ ಇಲ್ದಾರಲ್ವಾ ಇನ್ಫಾರ್ಮರ್, ಅವರೆಲ್ಲ ಇಲ್ಲಿ ಮುಂದೆ ಬನ್ನಿ ಕರ್ನಾಟಕ ಪೊಲೀಸ್ ಅವರು ಯಾರು, ನೀವು ಗಾಡಿ ರಿಟರ್ನ್ ತಗೊಂಡ್ ಬರಕ್ ತಾನೆ ಬರ್ತೀನಿ, ಇಲ್ಲಿ ಯಾರು ಬೇಡ, ನೀ ಎಲ್ಲ ಅಲ್ಲಿ ಹೋಗಿ ನಮ್ ಟೀಮ್ ಬರ್ತ ಅಂದ್ ತಮಿಳ್ನಾಡು ಪೊಲೀಸ್ ಅವರು 5 ಜನ ಇಲ್ಲಿ ಹಾಕಿ ಮುಂದೆ ಹಾಕಿ ಹೋಗಿದ್ದಾರೆ. ಯಾರು ಇದು SP ಅವರು ಫ್ರಂಟ್ ಬಸ್ ಸ್ಟೆಪ್ ಅಲ್ಲಿ ನಿಂತ್ಕೊಂಡು ಹೋದಾರೆ. ಡ್ರೈವರ್ ಮಾತ್ರ ಇನ್ನೊರು ಕಾನ್ಸ್ಟೇಬಲ್, 2 ಜನ ಕರ್ನಾಟಕ ಪೊಲೀಸ್, மீதி ಎಲ್ಲ ತಮಿಳ್ನಾಡು ಪೊಲೀಸ್ ಇನ್ಫಾರ್ಮರ್. ಗಾಡಿ ಅಲ್ಲಿಂದ ஒரு 200 ಫೀಟ್ ಹೋಯ್ತು. ಬಾಂಬ್ ಮಡಗಿದಾರಲ್ವಾ, ಅದೇ ಜಾಗ ಮೇಲೆ ಗಾಡಿ ಮೂವ್ ಆಗುತ್ತೆ. ವೀರಪ್ಪನ್ ಏನ್ ಮಾಡಿದಾನಂದ, ಜೀಪಲ್ಲಿ ಗೋಪಾಲಕೃಷ್ಣ ಬರ್ತಾರೆ, 50 ಫೀಟ್ ಬ್ಯಾಕ್ ಸೈಡ್ ವ್ಯಾನ್ ಅಲ್ಲದ ಮಿನಿ ಬಸ್ ಬರುತ್ತೆ. ಇದೇ ಡಿಸ್ಟೆನ್ಸ್ ಅಲ್ಲಿ ಅದು ಎಲ್ಲಿ ತರ ಬರುತ್ತೆ. ಜೀಪ್ ಅದು ಬಾಂಬ್ ಮೇಲೆ ಮೂವ್ ಆಗಿ ಅಲ್ಲಿಂದ ஒரு 50 ಫೀಟ್ ಆ ಕಡೆ ಹೋಗಿದ್ಮೇಲೆ ಗಾಡಿ ಬಂದು ಇಲ್ಲಿ ಜಾಯಿಂಟ್ ಆಗ. 2 ಸೇಮ್ ಟೈಮಲ್ಲಿ ಬ್ಲಾಸ್ಟ್ ಆದ ಟೈಮಲ್ಲಿ ಬಾಂಬ್ ಮಡಗಿದ ಇದು ಡಿಫ್ರೆಂಟ್ ಆಯ್ತಲ್ವ. ಈಗ ಅದು ಬೇರೆ ಗಾಡಿ, ಇದು ಬೇರೆ ಗಾಡಿ, ಡಿಸ್ಟೆನ್ಸ್ 100 ಮೀಟರ್ ಆಯ್ತು. ಇದು ಗಾಡಿ ಮಾತ್ರ ಹೋಯ್ತು, ಸೆಕೆಂಡ್ ಗಾಡಿ ಬರಲ್ಲ. ಅದು ಇನ್ಸ್ಟ್ರಕ್ಷನ್ ಕೊಡ್ತಾರಲ್ವಾ ವೀರಪ್ಪನ್ ಗ್ಯಾಂಗ್ ಮೆಂಬರ್ಗೆ, 2 ಗಾಡಿ ಬಂದ ಫೈರ್ ಮಾಡಿದ್ದೆ, 2 ಗಾಡಿ ಬಂದ್ರೆ 1 ಮಾತ್ರ ಬರುತ್ತೆ. ಅವ್ನು ಯೋಚನೆ ಮಾಡಿಬಿಟ್ಟು ಒಂದೇ ಬಿಡಿ, ಅದು ಸೆಕೆಂಡ್ ಬರೋಕ್ಕೆ ಚಾನ್ಸ್ ಇಲ್ಲ ಅಂತ ಒಂದೇ ಗಾಡಿಗೆ ಮೆಕರ್ ಪವರ್ ಕೊಟ್ಟಿದ್ದಾನೆ. ಬ್ಲಾಸ್ಟ್ ಆದ್ಮೇಲೆ ಬ್ಯಾಕ್ ಸೈಡ್ ಗಾಡಿಲಿ ಏನ್ ನಡೀತೀನಿ ಏನ್ ಗೊತ್ತಾಗಿಲ್ಲ. ಭೂಕಂಪ ಬಂದ ಟೈಮ್ ತೂಳು ಅವರೆಲ್ಲ ಗಾಡಿ ಬಿಟ್ಟು ಹೊರಗಡೆ ಬಂದದ್ಮೇಲೆ ಕೈ ಕಾಲು ಗನ್ ತೋಟ ಹ್ಯೂಮನ್ ಪೀಸಸ್ ಎಲ್ಲ ಅಲ್ಲಿ ಎಲ್ಲ ಕೆಳಗೆ ಬಂದು ಬಿಡುದು. ಇಲ್ಲಿ ಮರ ನೋಡಿದ ಅಲ್ಲಿ ಒಂದು ಕೈ ಇದೆ, ಇಲ್ಲಿ ನೋಡಿದ ಒಂದು ಕಾಲಿದೆ. ಈ ಥರ ಏನೇ ಗೊತ್ತಾಗಿಲ್ಲ. ಕೆಳಗೆ ನೋಡಿದ ಒಂದು 25-30 ಅಡಿ ಡೌನ್ ಗಾಡಿ. ಎಲ್ಲಿ ಮೇಲೆ ಅಲ್ಲಿ ಒಂದು ಪೀಸ್ ಕಡಿದೆ, ಅಲ್ಲಿ ಒಂದು 250 ಅಡಿ ದೂರದಲ್ಲಿ ಒಂದು ಕಡದೆ ಇಲ್ಲ. ಯಾರಿಂದೇ ಇಲ್ಲ, ಏನು ಗೊತ್ತಾಗಿಲ್ಲ. ಒಂದೇ ಒಂದು ಬಾಡಿ ಮಾತ್ರ ಒಂದು ತಮಿಳ್ನಾಡು ಕಾನ್ಸ್ಟೇಬಲ್, ಅವ್ನು ಮಾತ್ರ ಬಾಡಿ ಬ್ಯಾಕ್ ಸೈಡ್ ಡ್ಯಾಮೇಜ್ ಆಯಿತು. ಫೇಸ್ ಅಂಡ್ ಫ್ರಂಟ್ ಫ್ರೀ ಸ್ವಲ್ಪ ಡ್ಯಾಮೇಜ್ ಎಲ್ಲ ಇದೆ. ಅವ್ನು ಮಾತ್ರ ಮಾತಾಡೋ ಟೈಮಲ್ಲಿ ಸಾರ್ எங்களை காப்பாற்ற முடியாது அல்ல அவருக்கு அவன் பதுக்குதில்ல ಎಲ್ಲ ಓವರ್. 22 பேர்ல SP கோபாலகிருஷ்ணன் ஃப்ரண்ட் ஸ்டெப்ஸ்ல நின்னதுனால அவர் தப்பிச்சிடுறாரு. அவர் தப்பிச்சுக்கொடுத்தாரு. இன்சூரியஸ் ரைட் சைடு ತಮಿಳ್ನಾಡು ಕರ್ನಾಟಕ STF ಡ್ರೈವರ್, ಅವ್ರಿಗೂ ಪ್ರಾಬ್ಲಮ್ ಇಲ್ಲ. ಬ್ಲಾಸ್ಟ್ ಆದ ಮೇಲೆ ಅವರು ಹೊರಗಡೆ ಬಿದ್ದೋಗಿದ್ದಾರೆ, ಲೇಸ ಇಂಜೂರಿಯಸ್, ಅದೇನು ಪ್ರಾಬ್ಲಮ್. ಇಬ್ರು ಬಿಟ್ಟ ಮೀದಿ ಸರ್. ಇದು ನೀವು ನಡೆದದು ನಾವು ತಿರ್ಗಾ 4 ಇಯರ್ 5 ಇಯರ್ ವಿಚಾರಣೆ ಮಾಡಿದ ಟೈಮಲ್ಲಿ ಗೊತ್ತಾಯ್ತು. ಇದೆಲ್ಲ ಗೊತ್ತಾಯ್ತು. ಇದೇ ಟೈಮಲ್ಲಿ ಇವು ರೆಡಿ ಮಾಡಿಟ್ಟಿದ್ದಾರೆ. ಆದ್ರೆ ನಿಮ್ಮ ಹತ್ರ ಹೇಳಿಲ್ಲ ಸರ್. ಬಟ್ ಇಲ್ಲಿ ನಂತರ ನೀವೇನ್ ಮಾಡ್ತೀರಾ? ಕ್ಯಾಸೆಟ್ ಇದನ್ನ ತಗೊಂಡೋಗಿ ರೋಲ್ ತಗೊಂಡು ಬಂದಾಯ್ತು. ಇದು ಇಶ್ಯೂ ಆಯ್ತಲ್ವಾ. ಈ ಟೈಮ್ನಲ್ಲಿ ನಾವು ಎಲ್ಲ 4 ಮ್ಯಾಗಝೀನಲ್ಲಿ ಫ್ರೀಲಾನ್ಸರ್ ವರ್ಕ್ ಮಾಡಿಕೊಂಡಿದ್ದೀವಿ. ಇದು ಯಾರು ಹಾಕೋದಕ್ಕೆ ಭಯ, ಇದು ನ್ಯೂಸ್ ಪ್ರೆಸ್ ತೊಡೋಕೆ ಭಯ. ರಿಲೀಸ್ ಆಗಿಬಿಟ್ರೆ ಅರೆಸ್ಟ್ ಆಗುತ್ತೆ. ಫಸ್ಟ್ ಎನ್ಕ್ವೈರಿ ನಮ್ಮ ಮೇಲೆ ಹಾಕ್ತಾರೆ. ಹೌದು, ಯಾಕಂದ್ರೆ ಇದೆಲ್ಲ ನಡೆಯುತ್ತೆ. ನೀವು ಅಲ್ಲಿ ಎಲ್ಲಿದ್ದಾನೆ ತೋರಿಸಿದ್ದಾರೆ. ಯಾವುದೋ ಒಂದು ಪ್ರಾಬ್ಲಮ್ ಆಯ್ತು, ತುಂಬಾ ಭಯ ಆಯ್ತು. ಏನ್ ಮಾಡಿದೆ ಏನು ಗೊತ್ತಾಯ್ತು. ಅದೇ ಸೇಮ್ ಟೈಮಲ್ಲಿ ಜನವರಿ 93 ನಾನು ಪೊಲೀಸ್ ಐದಿಯಲ್ಲಿ ವರ್ಕ್ ಮಾಡಿಕೊಂಡಿದ್ದಿಲ್ಲ. ಅಲ್ಲಿ ನಮ್ಮ ಆಫೀಸರ್ ಅಸೋಸಿಯೇಟ್ ಎಡಿಟರ್ ಹತ್ರ ಇದು ಹೇಳಿದೀನಿ, ವೀರಪ್ಪನ್ ಮೀಟ್ ಮಾಡಿ ಒಂದು ಇಂಟರ್ವ್ಯೂ ಮಾಡಲ್ಲ ಅಂದಿದ್ದೀನಿ. ಒಂದ್ಸಾರಿ ವೀರಪ್ಪನ್ ಮೀಟ್ ಮಾಡಿ ಇಂಟರ್ವ್ಯೂ ಮಾಡಲ್ಲ ಇಲ್ಲಂದ ಅವನ ಹಿಸ್ಟ್ರಿ ಏನಂದು. ನಾನು ಆ ಕಡೆ ಚಂಗಪಾಡಿ ಗೋಬಿನತ್ತಮ್ಮ ಅದು ಫಾರೆಸ್ಟ್ ಏರಿಯಾ ಎಲ್ಲ ಓಡೋಡಿ ಬರೋ ಟೈಮಲ್ಲಿ ಅವ್ನು ಯಾವ ರೀತಿಲಿ ಇದ್ದಾನೆ, ಈಗ ಯಾವ ರೀತಿಲಿ ಡೆವಲಪ್ ಆಗಿದ್ದಾನೆ, ಅವ್ನು ಮರ್ಡರ್ಲ್ಲ ಯಾವ ರೀತಿಲಿ ಮಾಡಿದ್ದಾನೆ ಅಂತೆಲ್ಲ ಒಂದು ನ್ಯೂಸ್ ಕಲೆಕ್ಟ್ ಮಾಡಿ ಒಂದು ಸೀರಿಯಲ್ ಆಗಿ ಬರೀಲ್ಲ. ಒಂದು ಮೀಟ್ ಮಾಡಲ್ಲ, ಇಲ್ಲ ಸೀರಿಯಲ್ ಬರೀಲ್ಲ, ಯಾವುದೋ ಒಂದು ಮಾಡಲ್ಲ. ಮಿನಿಮಮ್ ஒரு 5000 rupees எக்ஸ்பென்டிச்சர்ஸ் தேவைப்படுது. இதுக்காக எனக்கு 1 year மந்த்லி 500 to 1000 எனக்கு கொடுத்தீங்கன்னா நான் அதை ஒர்க் பண்ணி ಮಾಡಿ ಕೊಡ್ತೀನಿ அந்த ಟೈಮಲ್ಲಿ அவங்க இதை டிஸ்கஸ் ಮಾಡಿಬಿಟ್ಟು ಬೇಡ ಅಂದಾರೆ. ಯಾಕೆ ಬೇಡ ಅಂತಾರೆ ಅವರು? ಬೇಡ ಅಂದಾರ್ನ ಅವ್ರಿಗೂ ஒரு ಭಯ, ಇದು ಪ್ರಾಬ್ಲಮ್ ಬರ್ದ ರಿಸ್ಕ್ ಇರ್ತದೆ, ಇದು ಬೇಡ ಅಂದಾರೆ. ಇದು ಸೇಮ್ ಟೈಮಲ್ಲಿ ಎಡಿಟರ್ದವ್ರು ರಿಲೀಸ್ ಆಗಿ ಬೇರೆ ಕಡೆ ಹೋಗಿದ್ದಾರೆ, ಬೇರೆ ಮ್ಯಾಗಝಿನ್ಗೆ ಹೋಗಿದ್ದಾರೆ. ಅಸೋಸಿಯೇಟ್ ಎಡಿಟರ್ ಇನ್ನೊರು ಎಡಿಟರ್ ಬರ್ತಾರೆ. ಅವ್ರಿಗೆ ನಾವು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಸರಿ ಇಲ್ಲ. ನಾನು ಅದರಿಂದ ಆ ಸೈಡ್ ನಾನು ನ್ಯೂಸ್ ಕೊಡೋದಿಲ್ಲ, ನಿಮ್ಮೇಲೆ ನಾನು ರಿಸೈನ್ ಮಾಡಿ ಬಿಡ್ತೀನಿ. ಆ ಸೈಡ್ ಬಂದ್ಬಿಟ್ಟೆ. 93 ಜನವರಿಯಲ್ಲಿ ನಾನು ಮೀಟ್ ಮಾಡಿದಾರೆ.
ಮೀಟ್ ಮಾಡೋ ಟೈಮಲ್ಲಿ ಅವರು ಒಂದು ಎಡಿಟರ್, ಒಂದು ನ್ಯೂಸ್ ಎಡಿಟರ್ದ ಯಾವ ಏರಿಯಾನಲ್ಲಿ ಯಾವ ರಿಪೋರ್ಟ್ರು ಯಾವ ರೀತಿಯಲ್ಲಿ ವರ್ಕ್ ಮಾಡಿದ್ದಾರೆ, ಯಾವ ನ್ಯೂಸ್ ಇಂಪಾರ್ಟೆಂಟ್ ಬರ್ತದೆ, ನ್ಯೂಸ್ನಲ್ಲಿ ಡಿಫ್ರೆಂಟ್ ವೇರಿಯೇಷನ್ ಬರ್ತದೆ ಅಂತೆಲ್ಲ ಫಾಲೋ ಅಪ್ ಮಾಡಿದಾರಲ್ವ. ಅದರಲ್ಲಿ ನನ್ನ ಹೆಸರು ಅವ್ರಿಗೆ ಪರಿಚಯ ಇರುತ್ತೆ. ಶಿವಸುಬ್ರಹ್ಮಣ್ಯನೆಲ್ಲ ವರ್ಕ್ ಮಾಡಿಕೊಂಡಿದ್ದಾನೆ, ಒಳ್ಳೆ ವರ್ಕ್ ಕೆಲಸ ಮಾಡ್ತಾರೆ. ಒಂದು ಸಾರಿ ಸೇಲಂ ಡಿಸ್ಟಿಕ್ ಆತೂರು ಬಂದವರು ಅಲ್ಲಿ ಮೀಟ್ ಮಾಡಿದೆ. ಮೀಟ್ ಮಾಡೋ ಟೈಮಲ್ಲಿ ಇದು மாதிரி ಪೊಲೀಸ್ ಏರಿಯಲ್ಲಿ ವೀರಪ್ಪನ ಇಂಟರ್ವ್ಯೂ ಮಾಡೋಕ್ಕೆ ಅದು ಸ್ಟೋರಿ ರೆಡಿ ಮಾಡೋಕ್ಕೆ ಒಂದು ಪರ್ಮಿಷನ್ ಕೇಟೆ. ದುಡ್ಡು ಅವ್ರು 5,000 ಕೇಳ್ತೀನಿ. ಅವ್ರು ಬೇಡ ಅಂತಾರೆ. ನಾನು ಆಚೆಡ್ ಬಿಟ್ಟು ನನಗೆ ಬಳಸ ಬೇಡ ಬಿಡಿ, ನಾನು ಆಚೆಡ್ ಬಂದೀನಿ ಹೇಳಿದ್ರ. ಇದೆಲ್ಲ ಅವ್ರ ಹತ್ರ ಹೇಳಿದ್ದೀನಿ, ಡಿಸ್ಕಸ್ ಮಾಡಿದ್ದೀನಿ. ಅವರು ಮಾತಾಡ್ಬಿಟ್ಟು ಡಿಸೈಡ್ ತಗೊಂಡದ್ದು ಒಳ್ಳೇದು, ಇದು ನೀನು ರಿವರ್ಸ್ ಬರಬೇಡ, ಕಂಟಿನ್ಯೂ ಮಾಡಿ, ನಾ ಸಪೋರ್ಟ್ ಮಾಡಿದ್ದೀನಿ, ನೀ ಬನ್ನಿ ಚೆನ್ನೈ ಬಂದ ನಕ್ಕೀರನಿಲ್ಲ, ನಮಗೆ ಇದೇ ಫ್ರೀಲ್ಯಾನ್ಸ್ ವರ್ಕ್, ನಾ ಅಲ್ಲಿ ರೆಡಿ ಮಾಡಿ ಕೊಡ್ತೀನಿ, ನೀ ಬನ್ನಿ ಇಲ್ಲಿ ನೋಡೋಣ ಅಂದಾರೆ. ಓಕೆ ಅಂತ ಒಂದು ಸಾರಿ ಚೆನ್ನೈ ಹೋಗೋ ಟೈಮಲ್ಲಿ ನಕ್ಕೀರನ ಆಫೀಸ್ಗೆ ಹೋಗಿ ಬರ್ತೀನಿ. ಬಟ್ ರಿಪೋರ್ಟ್ರೋ ಎಗ್ರಿಮೆಂಟೋ ಇದೆಲ್ಲ ಏನಿಲ್ಲ. ಸರಿ ಆಫೀಸ್ ಹೋಗಿ ಮೀಟ್ ಮಾಡಿಬಿಟ್ಟು ಕಾಮರಾಜ್ ಮೀಟ್ ಮಾಡಿಬಿಟ್ಟು நான் நியூஸ் சென்ட் பண்ணுங்க அந்த கண்டிஷனோடு வந்திருக்கேன். ஒரு 4-5 மேகசின் இருக்குது. இதನಲ್ಲಿ ಯಾರಿದು ಯಾವ ಮ್ಯಾಗಝಿನ್ ಎಡಿಟ್ರು ಈ ನ್ಯೂಸை ಡೇಮೇಜ್ ಇಲ್ಲಾமல் ಕನ್ಫರ್ಮ್ ಮಾಡಿದಾರಿಂದ ಎಲ್ಲ ರಿಪೋರ್ಟರ್ಸ್ ಹೇಳೋದು ನಕ್ಕೀರನ್ ಮಾತ್ರವೇ ಮಾಡಿದಾರೆ, ಬೇರೆ ಯಾರು ಮಾಡೋಕ್ಕೆ ಚಾನ್ಸ್ ಇಲ್ಲ. இதுதான் உள்ளது. நான் இமீடியட்டாக காமராஜ்கிட்ட மீட் பண்ணேன். ಅವರು ಕಂಗ್ರಾಜ್ ಅವ್ರು ಹೇಳಿದ್ರ. ಓಕೆ, ನಾನು ಫಸ್ಟ್ ಫಿಲ್ಮ್ ರೋಲ್ ಇದಿಲ್ವಾ, ಒಂದು ಫಿಲ್ಮ್ ರೋಲ್ ಆಡಿಯೋ ಕ್ಯಾಸೆಲ್ಲ ನನ್ನ ಮನೆಗೆ ಕೊಂಡು ಹೋಗಿ ಚಿಕ್ಕಪ್ಪ ಮನೇಲಿ ಮಡಿಗೆ ಆಯಿತು. ಸೆಕೆಂಡ್ ಫಿಲ್ಮ್ ರೋಲ್ ಮಾತ್ರ ನನ್ನ ಕೈಲಿದೆ. ನೋಡಿದ ಮೇಲೆ ಇದು ವೀರಪ್ಪನ ಅನ್ನೆಲ್ಲ ಗೊತ್ತಾಯಿತು. ಪ್ರಿಂಟ್ ಎಲ್ಲಿ ಮಾಡಿಸಿದ್ರೆ ಸರ್? ಅದು ಪ್ರಿಂಟ್ ಅವರು ಲ್ಯಾಬ್ ಇದೆ ಚೆನ್ನೈಯಲ್ಲಿ, ಪರ್ಸನಲ್ ಲ್ಯಾಬ್, ಅದ್ರಲ್ಲಿ ಮಾಡಿದೆಲ್ಲ ಗೊತ್ತಾಯಿತು. ನೋಡಿದ್ದಾರೆ ಫೋಟೋಸ್, ಗೊತ್ತಾಯಿ ಏಪ್ರಿಲ್ 14th ಫಸ್ಟ್. ಅಲ್ಲಿಗೆ ಎಷ್ಟು ತಿಂಗಳಾಗಿತ್ತು ಸರ್ ನೀವು ಹೋಗಿ ಬಂದು? ಕಾಡಿಗೆ ಹೋಗಿ ಬಂದು ಏಪ್ರಿಲ್ 9th, ಏಪ್ರಿಲ್ 14th ಮ್ಯಾಗಝಿನ್ಗೆ ಕೊಟ್ಟಾಯ್ತು. ಅಲ್ಲ ಸರ್, ಇದಲ್ಲ, ನೀವು ಕಾಡಿಗೆ ಹೋಗಿದ್ದೆ ಅವಾಗ ಏಪ್ರಿಲ್ 3rd ಆಗ್ಬೇಕು. ವೀರಪ್ಪನ್ ಮೀಟ್ 3rd. ಸೊ ಇದೆಲ್ಲ ಬಂದು 10-15 ಡೇಸ್ ಎಲ್ಲ. 3rd ಮೀಟ್, 14th ಬುಕ್ ಕೊಟ್ಟಾಯ್ತು. ಅದು 17th ಬುಕ್ಲ ಬರುತ್ತೆ. 17th ಬುಕ್ಕಲ್ಲಿ ಬಂದದ್ದು. ಏನ್ ಬಂದಿದೆ ಸರ್? ಫೋಟೋ ಯಾಕೆ ಬಂತು? ವೀರಪ್ಪನ್ ಎಕ್ಸ್ಕ್ಲೂಸಿವ್ ಫೋಟೋ ಒಂದು ಬಂದದ್ದು. ನಾವು ಕಾಡಿಗೆ ಒಯ್ದು ಬಂದದ್ದು ಮಾತ್ರ ಒಂದು ಸಿಂಗಲ್ ಪೇಜ್ ನ್ಯೂಸ್. ಅದ್ಮೇಲೆ ನಮ್ಮ ಡೀಟೇಲ್ ಬರೆಯೋದಕ್ಕಿಲ್ಲ ಟೈಮ್. ಅದು ಕರ್ನಾಟಕ ಚೀಫ್ ಮಿನಿಸ್ಟರ್ ಚೆನ್ನೈ ಬರೆದಿದ್ದಾರೆ, ಚೆನ್ನೈ ಚೀಫ್ ಮಿನಿಸ್ಟರ್, ಹೋಮ್ ಸೆಕ್ರೆಟರಿ ಬ್ಯಾಂಗ್ಳೂರ್ ಹೋಗಿದ್ದಾರೆ, ಎಲ್ಲ ಹೋಗಿ. ತಮಿಳ್ನಾಡು ಪೊಲೀಸ್ ಚೀಫ್ ಆಫೀಸರ್ ಎಲ್ಲ ಸೇಲಂ ಬರ್ತಾರೆ. ತಮಿಳ್ನಾಡು STF ಫಾರ್ಮ್ ಆಗುತ್ತೆ. ತಮಿಳ್ನಾಡು STFಗೆ ಯಾರೆಲ್ಲ ಹೊಸಬರೆಲ್ಲ ಬರೆದಿದ್ದಾರೆ, ಜಾಯಿನ್ ಮಾಡಿದಾರೆಲ್ಲ ಬಂದಿದ್ದವ್ರು ಡಿಕ್ಲೇರ್ ಮಾಡಿದ್ದಾರೆ. ತಮಿಳ್ನಾಡು ಆಲ್ ಓವರ್ ತಮಿಳ್ನಾಡಿಂದ ಅಲ್ಲಿ ಸಬ್ ಇನ್ಸ್ಪೆಕ್ಟರ್, ಕಾನ್ಸ್ಟೇಬಲ್ಸ್ ಎಲ್ಲ ಬಂದು ಜಾಯಿಂಟ್ ಆಗ್ತಾರೆ. ಅವರೆಲ್ಲ ತಮಿಳ್ನಾಡು STF ಫಾರ್ಮ್ ಆಗುತ್ತೆ. ಕರ್ನಾಟಕ STF ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನ. ಸೊ ಇದು ಅವತ್ತು ಏನಾಯ್ತು ಸರ್? ಆ ಮ್ಯಾಗಝಿನ್ ಬಂದ್ಕೊಳ್ಳೆ ಏನ್ ಸುದ್ದಿ ಆಯ್ತು? ಬಂದ್ಕೊಂಡ್ಮೇಲೆ ಇದು ಮುಂಚೆ ಮ್ಯಾಗಝಿನ್ ನ್ಯೂಸ್ ಬರೋಕೆ ಮುಂಚೆ ಬಾಂಬ್ ಬ್ಲಾಸ್ಟ್ ಆಯ್ತಲ್ವಾ. ಬಾಂಬ್ ಬ್ಲಾಸ್ಟ್ ಆಯ್ತು ಅಂತ ಜಾಹಾಲಿಂದ ರೈಟ್ ಹೋಯ್ದ ಇಲ್ಲಿ ಬರೋದು, ಲೆಫ್ಟ್ ಹೋಯ್ದ ಇಲ್ಲಿ ಬರೋದು, ಸೌತ್ ಹೋಯ್ದ ನಾರ್ತ್ ಹೋಯ್ದ ಅಂತ ಪೊಲೀಸ್ ಸ್ವಲ್ಪ ರಿಸರ್ಚ್ ಮಾಡಿದಾರೆ. ಫಾರೆಸ್ಟ್ ಗಾರ್ಡ್ ವಾಚರ್ ಇದಾರಲ್ಲ, ಸೀನಿಯರ್ ಪರ್ಸನ್ಸ್, ಅವರೆಲ್ಲ ಅಲ್ಲಿ ಬರ್ತಾರೆ. ಬಂದ್ರು, ಎಲ್ಲ ಬಂದು ಬಾಂಬ್ ಬ್ಲಾಸ್ಟ್ ಆಯ್ತು ಜಾಹಾಲಿಂದ. ಇದೇ ಜಾಹಾಲಿ ಹೋಯ್ತಾ ಜನ ಜಾಸ್ತಿ ನಡೆದೋಡೋದಕ್ಕೆ ದಾರಿ ಗೊತ್ತದು, ದಾರಿ ಇದೆ. ಇದು ನಿನ್ನೆ ಮೊನ್ನೆ ಎಲ್ಲ ಜನ ಹೋಗಿದ್ದಾರೆ. ಇದರಲ್ಲಿ 1 ಜನ 2 ಜನ ಹೋಗಿಲ್ಲ, 20-30 ಜನ ಹೋಗಿದ್ದಾರೆ. ಕಾಡೊಳಗೆ ಸ್ಟೆಪ್ಸ್ ಎಲ್ಲ ಗೊತ್ತಾಗುತ್ತೆ. ಇಲ್ಲಿ ಹೋಗಿ ಎಲ್ಲ ಚರ್ಚ್ ಮಾಡಿ ಎಲ್ಲ ಪೊಲೀಸ್ ಅವರು, ಇಂಟೆಲಿಜೆಂಟ್ ಟೀಮ್, ಫಾರೆಸ್ಟ್ ಅವರೆಲ್ಲ ನೋಡಿದ ಟೈಮಲ್ಲಿ ತಾಂಡಾದವರಲ್ಲಿ ಜಾಸ್ತಿ ಜನ ಬಂದೋಗಿದ್ದಾರೆ. ತಾಂಡಾದಿಂದ ಜಾಸ್ತಿ ಜನ ಬಂದೋಗಿದ್ದಾರೆ ಗೊತ್ತಾಯ್ತು. ಸರಿ, ಒಂದು 4 ಕಾನ್ಸ್ಟೇಬಲ್ಸ್, ಇಂಟೆಲಿಜೆಂಟ್ ಟೀಮ್ ಅಲ್ಲಿ ಯಾರೆಲ್ಲ 5 ಗಂಟೆವರೆಗೂ ಕಾಡೊಳಗೆ ಮೇಕೆ ಕುರಿ ಹಸು ತಗೊಂಡೋಗಿದ್ದಾರೆ, ದನ ಕುರಿ ಮೇಯಿಸ್ತಾರೆ. ಅವ್ರು ಕ್ಯಾಚ್ ಮಾಡಿ ಮೇಟ್ರು ತಗೊಂಡೋಗಿ ವಿಚಾರಿಸಿ ಮಾಡೋ ಟೈಮಲ್ಲಿ, ಸರ್ 3 ತಿಂಗಳ ಮುಂಚೆಯಿಂದ ವೀರಪ್ಪನ್ ಇದ್ದಾನೆ, ನಾವೆಲ್ಲ ನೋಡಿಲ್ಲ, ನಮ್ಮ ಊರವ್ರು ಇಷ್ಟು ಜನ ಹೋಗಿದ್ದಾರೆ ಬರ್ತಾರೆ, ಇವನು ಇಷ್ಟು ಜನ ಹೋಗಿದ್ದಾರೆ ಬಂದಾನೆ, ಯಾರು ಹೋಗಿದ್ದಾರೆ ಅವರು, ಸುಬ್ಬ ಅಂತ ಒಂದು ಹೆಸರು ಹೇಳೋಣ, ಚಿನ್ನ ಒಂದು ಹೆಸರು ಹೇಳೋಣ, ಚಿನ್ನ ತಗೊಂಡು ಬರ್ತಾನೆ. ಚಿನ್ನ ಸರ್ ನಾನು ಕಾಡೊಳಗೆ 2 ದಾರಿ ಹೋಗಿದ್ದೀನಿ. 1 ದಾರಿ ಹೋದ ಟೈಮಲ್ಲಿ ವೀರಪ್ಪನ್ ಗ್ಯಾಂಗ್ ಮಾತ್ರ ಇದೆ. ಸೆಕೆಂಡ್ ಟೈಮ್ ಹೋದ ಟೈಮಲ್ಲಿ ಯಾರೋ ಒಂದು ರಿಪೋರ್ಟರ್ ಹತ್ರ ಕ್ಯಾಮ್ರಾ ಎಲ್ಲ ತಗೊಂಡು ಫೋಟೋ ಹೊಡಿದಾನೆ. ಯಾರೋ ರಿಪೋರ್ಟರ್ ನೋಡಿದಾನೆ ಅಂತ ಗೊತ್ತಾಯ್ತು. ಪಬ್ಲಿಕ್ ಅವರು ಯಾರೋ ಹೇಳ್ತಾರೆ. ಅದ್ರ ಸೇಮ್ ಟೈಮಲ್ಲಿ ಯಾರೆಲ್ಲ ಇದ್ದಾರೆ, ನಮ್ಮ ಅಣ್ಣ ಇದ್ದಾರೆ, ತಮ್ಮ ಇದ್ದಾರೆ, ಚಿಕ್ಕಪ್ಪ ಇದ್ದಾರೆ, ಅತ್ತೆ ಇದ್ದಾರೆ, ಅನ್ನಿ ಇದ್ದಾರೆ ಅಂತೆಲ್ಲ ಹೇಳಿದಾನೆ. ಅವರೆಲ್ಲ ವಿಚಾರಣೆ ಒಂದು 45 ಜನ ತಂಡ ಅವರೆಲ್ಲ ತಗೊಂಡು ಬಂದು ಸ್ಟೇಷನ್ಲಾಗಿ ವಿಚಾರಿಸಿದ ಟೈಮಲ್ಲಿ ಯಾವುದೋ ಒಂದು ರಿಪೋರ್ಟರ್ ಒಳಗೆ ಹೋಗಿದ್ದಾನೆ. ಯಾರು ಮುಖಾಂತರ ಹೋಗಿದ್ದಾನೆ? ಸೆಕೆಂಡ್ ಡೇಯಲ್ಲಿ ಚಿನ್ನಪ್ಪಣ್ಣ ಮುಖಾಂತರ ಹೋಗಿದ್ದಾನೆ ಗೊತ್ತಾಯ್ತು. ಚಿನ್ನಪ್ಪಣ್ಣ ಅರೆಸ್ಟ್, ಚಿನ್ನಪ್ಪಣ್ಣ ರಿಲೇಟಿವ್ ஒரு 15 ಜನ ಅರೆಸ್ಟ್. ಎಲ್ಲಿದ್ದಾರೆ, ಏನು ಮಾಡಿದ್ದಾರೆ, ಏನು ಗೊತ್ತಾಯ್ತಿಲ್ಲ. ನೆಕ್ಸ್ಟ್ ಅದೇ ಜಾಗದಲ್ಲಿ ತಮಿಳ್ನಾಡು STF ಟೀಮ್, ವಿಜಯಕುಮಾರ್, ವೀರಪ್ಪನ್ ಸಾಯಿಸಾರಲ್ವ, ವಿಜಯಕುಮಾರ್ SP ಆ ಟೈಮಲ್ಲಿ ಜೈಲದ ಪರ್ಸನಲ್ ಸೆಕ್ಯೂರಿಟಿ SP ಇದ್ದಾರೆ. ಅವರು ಚೀಫ್ ಆಫೀಸರ್ ಕಮಾಂಡಿಂಗ್ ಅಥಾರಿಟಿಯಲ್ಲಿ ಒಂದು 50 ಜನ ಆಪರೇಷನ್ ಹೋಗಿದ್ದಾರೆ. ಆಪರೇಷನ್ ಹೋದ ಟೈಮಲ್ಲಿ ಇವರು ಇಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಮಾಡಿದ್ದಾರಲ್ವ, ಸೇಮ್ ಇನ್ನೊಂದು ಕಡೆ ಬಾಂಬ್ ಬ್ಲಾಸ್ಟ್ ಆಗಿದ್ದಾರೆ.
ಎಲ್ಲಿ ಸರ್? ವಾಳಂಗುಳಿ ಪಳ್ಳಂ ಹಾ. ಅಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಯಿತು. அந்த ಬಾಂಬ್ ಎಲ್ಲೆಲ್ಲ ಮಡಿಕಿದೋ ಅದೇ ಜಾಗದಲ್ಲಿ 50 ಪೊಲೀಸ್ ಅವರು ಇದ್ದಾರೆ. ಇದೇ ಟೈಮಲ್ಲಿ ಮೇಲೆ ಯಾರೋ ಒಬ್ರು ಮೂವ್ಮೆಂಟ್ ಗೊತ್ತಾಯ್ತು. ಇಲ್ಲಿ ಎಲ್ಲ ಪೊಸಿಷನ್ ತಗೊಂಡು ಇಲ್ಲಿಯೇ ಮಡಿಕೊಂಡು ಮೇಲೆ ತರನ ಫಾಲೋ ಅಪ್ ಮಾಡಿದಾರೆ. ಅವನು ಏನೋ ನೋಡಿಬಿಟ್ಟು ಇಲ್ಲಿ ತಿರ್ಗಾ ಅಬ್ಸ್ಕಂಡಿಂಗ್ ಆಗಿದ್ದಾನೆ. ಆಲ್ ಗೊತ್ತಿಲ್ಲ ಯಾರಂತ ಗೊತ್ತಿಲ್ಲ. ತಿರ್ಗಾ ಅಲ್ಲಿಂದ ಫಾರೆಸ್ಟ್ ಟೀಮ್ ಆಲ್ರೆಡಿ இந்த ಕಾಡೆಲ್ಲ ಗೊತ್ತಾಯ್ತಲ್ವಾ, ಫಾರೆಸ್ಟ್ ಟೀಮ್ ಅವರು ವೀರಪ್ಪನ್ ಒಬ್ರು, ಮಾದಯ್ಯನ್ ಒಬ್ರು, ಇನ್ನೊರು ಫಾರೆಸ್ಟ್ 3 ಜನ. ವೀರಪ್ಪನ್, ಅದು ಫಾರೆಸ್ಟ್ ನೇಮ್ ವೀರಪ್ಪನ್ ಮಾದಯ್ಯನ್. ಇಲ್ಲಿಂದ 1 ಕಿಲೋಮೀಟರ್. ನಾ ಅಲ್ಲಿ ಬೆಟ್ಟ ಹೋಗಿ ನೋಡಿದೀನಿ. ಏನ್ ಇದನ್ನ ಪಾತ್ರ ನಿಮ್ಗೆ ಇನ್ಫಾರ್ಮ್ ಮಾಡಿದೆ. ಆಮೇಲೆ ನೀವು ಬರಲ್ಲ ಸರ್, ಇಲ್ಲಿ ಬೇಡ, ಇಲ್ಲೇ ಅಲ್ಲಿ ಹೋಗಿ ನೋಡಿದ ಅಲ್ಲಿ ಯಾವ್ದು ಇಲ್ಲ. ಒಂದು ಅಡಿಕೆ ಮಾಡಿದ ಪಾತ್ರ, ಒಂದು ಪೈ, ಕೆಳಗೆ ನೋಡಿದ ಒಂದು ಮೆಕರ್ ಬಾಕ್ಸ್ ನೋಡಿದ ಒಂದು ವೈರ್ ಕನೆಕ್ಷನ್. ಒಂದು 3-4 ಫೀಟ್ಗೆ ಅದೆಲ್ಲ ಫೈರ್ ಆಗಿ ಹೋಗಿದೆ. 4 ಫೀಟ್ಗೆ ಆಮೇಲೆ ಫೈರ್ ಆಗಿಲ್ಲ, ಸ್ಪಾರ್ಕ್ ಔಟ್ ಆಗಿ. ಅವರು ಒಂದು ಕುಚ್ಚಿ ತಕೊಂಡು ಅದೆಲ್ಲ ಓಪನ್ ಮಾಡಿದ್ದಾರೆ. ಒಳಗೆ ಕೇಬಲ್ ಆ ಕೇಬಲ್ ಈಸ್ಕೊಂಡೇ ಬಂದ. ಇವರೆಲ್ಲ ಮಲಗಿದಾರಲ್ವಾ, ಇದೇ ಜಾಗದಲ್ಲಿ 50 ಹೋಲ್ ಹಾಕಿದ್ದಾರೆ. ಯಾರು ಪೊಲೀಸರು ಮಲಗಿದ ಜಾಗದಲ್ಲೇನೆ ಕೆಳಗೆ ಬಾಂಬ್ ಇದೆ. ಕೆಳಗೆ ಅವನು ಫೈರ್ ಮಾಡಿದ ಮಾತ್ರ ಕರೆಕ್ಟ್ ಆಗಿ ಅದು ಕಟ್ಟ ಫೈರ್ ಆಗಿದ್ದ. ಎಲ್ಲರೂ ಔಟ್, 5 ಜನ ಔಟ್. ಇದ್ರ ಮೇಲೆ ತಮಿಳ್ನಾಡು ಪೊಲೀಸ್ಗೆ ಇನ್ನೂ ವೆಂಜನ್ಸ್ ಬರುತ್ತೆ. ಸಿಟ್ಟು ಇನ್ನೂ ಜಾಸ್ತಿ ಆಗುತ್ತೆ, ರಿವೆಂಜ್ ಜಾಸ್ತಿ ಆಗುತ್ತೆ. ಬಟ್ ಯಾಕೆ ಅವನಲ್ಲಿ ಅದು ಇಟ್ಟಿರ್ತಾನೆ ಸರ್ ಬಾಂಬ್? ಅದನ್ನ ಪೊಲೀಸರನ್ನ ಇದು ಮಾಡೋದು. ಪೊಲೀಸ್ ಮೇಲಕ್ಕೆ ಗಾಡಿಯಲ್ಲಿ ಬಂದ, ಅಲ್ಲಿ ಕೋಂಬಿಂಗ್ ಆಪರೇಷನ್ ಬಂದ ಇದು ಜಾಗ. ಓ, ಗಾಡಿಯಲ್ಲಿ ಬಂದ್ರೆ ಅಲ್ಲಿ ಸ್ಫೋಟ ಮಾಡೋದು, ಕೂಂಬಿಂಗ್ ಮಾಡಿ ಬಂದ್ರೆ ನಡ್ಕೊಂಡು ಬಂದ್ರೆ ಇಲ್ಲಿ ಮಾಡ್ಬೇಕು. 2 ಕಡೆ ಮಾಡಿ 2 ಕಡೆ ಸೆಕ್ಯೂರಿಟಿ ಹಾಕಿ ಮಡಗಿದ್ದಾರೆ. ಯಾರು? ವೀರಪ್ಪನ್. ಅಲ್ಲಿ ಸಕ್ಸಸ್ ಆಯ್ತು, ಇಲ್ಲಿ ಫೇಲ್ಯೂರ್ ಆಯ್ತು. ಇದ್ರ ಮೇಲೆ ಇನ್ನೂ ಜಾಸ್ತಿ ಪ್ರಾಬ್ಲಮ್ ಆಯ್ತು. ಆಮೇಲೆ ಪೊಲೀಸ್ ಇಂಟೆಲಿಜೆಂಟ್ ಟೀಮ್ ಇದಲ್ವಾ, ಮೇಟೂರು ಪಕ್ಕ ಯಾರೆಲ್ಲ ರಿಪೋರ್ಟ್ ಇದ್ದಾರೆ.